ಹಲೋ ಸ್ನೇಹಿತರೆ, ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇಮಕಾತಿ ಸುಗ್ಗಿಯೇ ಪ್ರಾರಂಭವಾದಂತಿದೆ. ಈಗ ಇನ್ನೊಂದು ಮಾಹಿತಿ ಬಂದಿರತಕ್ಕಂಥದ್ದು, ಸುಮಾರು 352 ಎ ಗ್ರೂಪ್ನ ಹುದ್ದೆಗಳು ಮತ್ತು 700ಕ್ಕೂ ಹೆಚ್ಚು ಬಿ ಗ್ರೂಪ್ನ ಹುದ್ದೆಗಳು ಅಂದರೆ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ಒಂದು ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಇಲ್ಲಿ ಒಂದು KPSC ಹೊರಡಿಸಿರ್ತಕ್ಕಂತಹ ಈ ಒಂದು ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯಾಗಿದೆ. ಸರ್ಕಾರದಿಂದ ಪ್ರಸ್ತಾವನೆಗಳು ಸ್ವೀಕೃತವಾಗಿದ್ದು ಅಧಿಸೂಚನೆಯನ್ನು ಹೊರಡಿಸಬೇಕಾದಂತಹ ಪ್ರಕರಣಗಳು ಅಂತೇಳಿ ಮುಂದಿನ ಸಭೆಯಲ್ಲಿ ಚರ್ಚೆಯಾಗ್ತಕ್ಕಂತಹ ವಿಷಯಗಳು ಇವಾಗಿರುತ್ತೆ. ಸರ್ಕಾರದಿಂದ ಈಗಾಗಲೇ ಪ್ರಸ್ತಾವನೆಗಳು ಸ್ವೀಕೃತವಾಗಿದೆ ಅಂತ ಹೇಳಲಾಗಿದೆ. ಯಾವುದಕ್ಕೆ ಅಂತ ಹೇಳಿದರೆ, ಒಟ್ಟು 7 ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಎ ಹುದ್ದೆಗಳು 302 ಪ್ಲಸ್ 50 ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿರುತ್ತೆ. ಅಂದರೆ ಸಾಮಾನ್ಯವಾಗಿ 302 ನಾನ್ HK ಸೀಟ್ಗಳಿರುತ್ತೆ, 50 HK ಸೀಟ್ ಇರುತ್ತೆ. ಇನ್ನು ಉಳಿದಂತೆ 11 ಇಲಾಖೆಗಳಲ್ಲಿ ಗ್ರೂಪ್ ಬಿ ಹುದ್ದೆಗಳು ಒಟ್ಟು ನಾನ್ HK ಬಂದರೆ, ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಬಂದರೆ 680 ಪೋಸ್ಟ್ಗೆ ಇದೆ. ಇನ್ನು 35 ಪೋಸ್ಟು ಹೈದರಾಬಾದ್ ಕರ್ನಾಟಕಕ್ಕಿದೆ. ಇದು ನೋಟಿಫಿಕೇಶನ್ ಹೊರಡಿಸ್ತಕ್ಕಂತಹ ಹುದ್ದೆಗಳು. ಅದಾದ ನಂತರ ವಿವಿಧ ಗ್ರೂಪ್ ಸಿ ಹುದ್ದೆಗಳು ಕೂಡ ಇದೆ. 3027 ಗ್ರೂಪ್ ಸಿ ಹುದ್ದೆಗಳು ಅಂತ ಇದೆ. ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಸೀಟ್ ಖಾಲಿ ಇದೆ ಅಂತ ನಾವು ನೋಡೋದಾದರೆ, ಎ ಗ್ರೂಪ್ನ ಹುದ್ದೆಗಳನ್ನು ನೋಡೋದಾದರೆ, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಅಂತೇಳಿ ಒಟ್ಟು 4 ಪೋಸ್ಟ್ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ಶಸ್ತ್ರಚಿಕಿತ್ಸಕರು ಅಂತೇಳಿ ಒಟ್ಟು 16 ಪೋಸ್ಟ್ ಇದೆ. ಇದನ್ನು ನೆಕ್ಸ್ಟು ಹೇಳಿದ್ದಾರೆ, ಸದರಿ ಹುದ್ದೆಗಳ ನೇಮಕಾತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಮಾಡುವ ಬದಲು ವಾಕ್ ಇನ್ ಪದ್ಧತಿಯಂತೆ ಮಾಡಲು ಸೂಕ್ತವೆಂದು ತಿಳಿಸಿರುತ್ತೆ ಅಂತೆ. ಇನ್ನು ಚರ್ಚೆ ಹಂತದಲ್ಲಿ ಇರತಕ್ಕಂಥದ್ದು. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಅಂತಕ್ಕಂಥ ಅಂದರೆ ಸಹಾಯಕ ನಿಯಂತ್ರಕರು ಅಂತೇಳಿ ಒಟ್ಟು 54 ಪೋಸ್ಟ್ ಇದೆ. ಇದಕ್ಕೆ 31/8/2019 ಅಧಿಸೂಚನೆ ಹೊರಡಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿನ ಸಹಾಯಕ ಅರಣ್ಯ ಅಧಿಕಾರಿಗಳು ಒಟ್ಟು 16 ಪೋಸ್ಟ್ ಇದೆ. ಸೊ 2015 ಮುಂದೆ ಇದೆ ಏನೇನು ಯಾವ ಇದರಿಂದ ನೇಮಕಾತಿ ಮಾಡ್ಕೋಬೇಕು ಅಂತೇಳಿ. ಸ್ವಲ್ಪ ಬ್ಲರ್ ಇದೆ, ಬಹುಶಃ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಫೋಟೋವನ್ನು ಸರಿ ತೆಗೆದಿಲ್ಲ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಆದರೂ ಕೂಡ ಹೇಳ್ತೀನಿ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಂಶೋಧನಾಧಿಕಾರಿ ಅಂತಕ್ಕಂಥದ್ದು ಒಟ್ಟು 94 ಪೋಸ್ಟ್ ಇದೆ. ಇದನ್ನು ಕೂಡ 31/8/2019 ನೋಟಿಫಿಕೇಶನ್ ಮಾಡಬೇಕು ಅಂತ ಇದೆ. ಗೆಜೆಟೆಡ್ ಪ್ರೊಬೇಷನರಿ 2017-18ರಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳು 31/8/2019 ಅಧಿಸೂಚನೆ. ಇದರಲ್ಲಿ ಒಟ್ಟು 54 ಪೋಸ್ಟು ಕಂದಾಯ ಇಲಾಖೆ ಜಾಸ್ತಿ ಇದೆ, 60 ಪೋಸ್ಟ್ ಇದೆ. ನಂತರ ಕಾರಾಗೃಹಗಳ ಇಲಾಖೆಯಲ್ಲಿ 6 ಪೋಸ್ಟ್ ಇದೆ. ಅಬಕಾರಿ ಇಲಾಖೆಯಲ್ಲಿ 1 ಪೋಸ್ಟ್ ಇದೆ. ಇನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯಲ್ಲಿ 2 ಪೋಸ್ಟ್ ಇದೆ. ಲೆಕ್ಕ ಪರಿಶೋಧನೆ ಇಲಾಖೆಯಲ್ಲಿ 14 ಪೋಸ್ಟ್ ಇದೆ. ಕಾರ್ಮಿಕ ಇಲಾಖೆ ಕಾರ್ಮಿಕಾಧಿಕಾರಿ ಅಂತೇಳಿ 4 ಪೋಸ್ಟ್ ಇದೆ. ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕರು ಒಟ್ಟು 11 ಪೋಸ್ಟ್ ಇದೆ. ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತದಲ್ಲಿ ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಪೋಸ್ಟ್ 5 ಇದೆ. ಇದನ್ನು ಕೂಡ 31/8/2019 ಅಧಿಸೂಚನೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಮುಂದುವರೆದು ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಸಹಾಯಕ ಇಂಜಿನಿಯರ್ ಅಂತೇಳಿ ಒಟ್ಟು 2 ಪೋಸ್ಟ್ ಇದೆ. ಅದನ್ನು ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದಾರೆ. ಅದು ಕೂಡ 31/2/2019 ಇವೆಲ್ಲ ಕೂಡ ಅವತ್ತಿನ ದಿನವೇ ನೋಟಿಫಿಕೇಶನ್ ಹೊರಡಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರಿ ವಿಮಾ ಇಲಾಖೆಯಲ್ಲಿ, ವಾರ್ತಾ ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ, ಕೃಷಿ ಮಾರಾಟ ಇಲಾಖೆಯಲ್ಲಿ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಸಹಾಯಕ ನಿರ್ದೇಶಕರು ಅಂತೇಳಿ, ಔಷಧಿ ನಿಯಂತ್ರಣ ಇಲಾಖೆಯಲ್ಲಿ 1 ಪೋಸ್ಟು ಸಹಾಯಕ ಪ್ರಾಧ್ಯಾಪಕರು ಅಂತೇಳಿ ಕೂಡ ಇದೆ. ಸ್ನೇಹಿತರೆ, ಇನ್ನು ಕರ್ನಾಟಕ ಸರ್ಕಾರ ಸಚಿವಾಲಯ ಗ್ರಂಥಾಲಯ ಸಹಾಯಕರು ಅಂತೇಳಿ 1 ಪೋಸ್ಟ್ ಇದೆ. 30/9/2019 ನೋಟಿಫಿಕೇಶನ್ ಹೊರಡಿಸ್ತಾರಂತೆ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ 32 ಪೋಸ್ಟ್ ಲೆಕ್ಕ ಸಹಾಯಕರು ಅಂತೇಳಿ ಡಾಟಾ ಎಂಟ್ರಿ ಆಪರೇಟರ್ 10 ಪೋಸ್ಟ್ ಇದೆ.
ಕೃಷಿ ಮಾರಾಟ ಇಲಾಖೆಯಲ್ಲಿ ಒಟ್ಟು ಮಾರುಕಟ್ಟೆ ಮೇಲ್ವಿಚಾರಕರು ಅಂತೇಳಿ 6 ಪೋಸ್ಟ್ ಇದೆ. ಮಾರಾಟ ಸಹಾಯಕರು ಅಂತೇಳಿ ಒಟ್ಟು 12 ಪೋಸ್ಟ್ ಇದೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಗಣತಿದಾರರು ಅಂತೇಳಿ 6 ಪೋಸ್ಟ್ ಇದೆ. ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಯಲ್ಲಿ 1 ಪೋಸ್ಟ್ ಇದೆ. ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು 12 ಪೋಸ್ಟ್ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಲೆಕ್ಕ ಸಹಾಯಕರು ಅಂತೇಳಿ 18 ಪೋಸ್ಟ್ ಇದೆ. ಸ್ನೇಹಿತರೆ, ಇನ್ನುಳಿದಿರ್ತಕ್ಕಂಥದ್ದು ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಇನ್ನು ಎಲ್ಲರಿಗೂ ಗೊತ್ತಿದ್ದಂತೆ ಪ್ರಥಮ ದರ್ಜೆ ಸಹಾಯಕರು 798 ಪೋಸ್ಟ್ ಇದೆ. ದ್ವಿತೀಯ ದರ್ಜೆ ಸಹಾಯಕರು 908 ಪೋಸ್ಟ್ ಇದೆ. ಇದಂತೂ ಪಕ್ಕ ಫಿಕ್ಸ್ ಮಾಡ್ತಾರೆ. 9 ಡೇಟ್ ಇಲ್ಲದೆ ಕೊಟ್ಟಿದ್ದಾರೆ. 30/9/2019 ಒಳಗೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥದ್ದು. ಇಲ್ಲಿ 2 ಹಂತದ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದೆ ನನ್ನ ಪ್ರಕಾರ KPSCಯ ಮೂಲಕ. ಒಂದು ಎ ಮತ್ತು ಬಿ ಗ್ರೂಪ್ನ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಅದು 31/8/2019 ಆಗುವ ಸಾಧ್ಯತೆ ಇದೆ, ಸಂಭವನೀಯ ಇದು. ಇನ್ನು ಸಿ ಗ್ರೂಪ್ನ ಹುದ್ದೆಗಳು ನೋಡೋದಾದರೆ ನಾವು ಇದು 30/9/2019 ಒಳಗೆ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬಹುಶಃ ಹೊಸ ನೂತನ ಅಧ್ಯಕ್ಷರು KPSCಯ ಸಾರಥ್ಯವನ್ನು ವಹಿಸಿಕೊಂಡ ನಂತರ ಸಿಕ್ಕಾಪಟ್ಟೆ ಹುದ್ದೆಗಳನ್ನು ಈಗಾಗಲೇ ಸುಗ್ಗಿಯ ಕಾಲ ಅಂತಲೇ ಕರಿಬಹುದು. ಇದೊಂದು ಪರ್ವಕಾಲ ಅಂತೇಳಿ ಅಥವಾ ಟರ್ನಿಂಗ್ ಪಾಯಿಂಟ್ ಅಂತೇಳಿ, ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಅವರು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಂತಹ ಒಂದು ಸಕಾಲದಲ್ಲಿ ಸಿಕ್ಕಾಪಟ್ಟೆ ಹುದ್ದೆಗಳ ನೇಮಕಾತಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅಭ್ಯರ್ಥಿಗಳು ಎಂದಿನಗಿಂತ ಹೆಚ್ಚು ಕಾಲ ಅಭ್ಯಾಸ ಕ್ರಮವನ್ನು ರೂಢಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಈ ಪ್ರಕಾರವಾಗಿ ಮುಂದುವರೆದು SDFDA ನೇಮಕಾತಿಯ ಬಗ್ಗೆ ವಿವರಗಳನ್ನ ಕೊಡ್ತೀನಿ. ಮತ್ತು ಈ ನೇಮಕಾತಿ ಯಾವುದಾದ್ರೂ ಕೂಡ ಇಮಿಡಿಯೇಟಾಗಿ ಕಾಲ್ ಮಾಡಿದರೆ ಆ ಒಂದು ಸಂಪೂರ್ಣ ವಿವರಣೆಯನ್ನು ಕೂಡ ನಿಮಗೆ ಕೊಡ್ತೀನಿ. ಇನ್ನೂ ಕೂಡ ಅರ್ಜಿ ಆಹ್ವಾನಿಸಿಲ್ಲ. ನಮಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿ ಇಷ್ಟು ಆಗಿರುತ್ತೆ. ಸೊ ಸ್ನೇಹಿತರೆ, ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಆಗಿ ಬರಬೇಕು ಅಂದರೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಅಗತ್ಯ ಇರತಕ್ಕಂತಹ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.